So it is going to exhibit the negative oxidation state. Is that clear? Yes. Okay. ಸೊ ನೆಕ್ಸ್ಟ್ ಇದರಲ್ಲಿ +4 ಆಕ್ಸಿಡೇಷನ್ ಸ್ಟೇಟ್, ಇದು ಯಾವ್ದೆಲ್ಲ ಕಾಂಪೌಂಡ್ಗೆ +4 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಅವೆಲ್ಲ ಏನಾಗುತ್ತೆ ನಮ್ಗೆ, ದೇ ಆರ್ ಗೋಯಿಂಗ್ ಟು ಬಿ ಜನರಲಿ ಕೋವಲೆಂಟ್ ಇನ್ ನೇಚರ್. ಸೊ ಆಲ್ ದ ಕಾಂಪೌಂಡ್ಸ್ ವಿತ್ +4 ಆಕ್ಸಿಡೇಷನ್ ಸ್ಟೇಟ್ ಆರ್ ಜನರಲಿ ಕೋವಲೆಂಟ್ ಇನ್ ನೇಚರ್. ಸೊ +4 ಆಕ್ಸಿಡೇಷನ್ ಸ್ಟೇಟ್ ಇರುವಂತದ್ದು. ಸೊ ಆಲ್ ದೀಸ್ ಆರ್ ಗೋಯಿಂಗ್ ಟು ಬಿ ಕೋವಲೆಂಟ್. ಓಕೆ. ಸೊ ಆಸ್ ದ ಎನರ್ಜಿ ರಿಕ್ವೈರ್ಡ್, ಯಾಕೆಂದ್ರೆ ಈಗ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದ್ದಾಗ ಈಗ ಕಾರ್ಬನ್ಗೆ ಆದ್ರೂ ಟು obtain the octet it is very hard for it to lose 4 or gain 4. ಸೊ ಅದಕ್ಕೆ ಎನರ್ಜಿ ಬೇಕಾಗಿರುವಂತದ್ದು ತುಂಬಾ ಇರುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಅದೇನ್ ಮಾಡುತ್ತೆ, ದಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಕೋವಲೆಂಟ್. ಅಂದ್ರೆ ಇಟ್ ಶೇರ್ಸ್ ಅಂಡ್ ಇಟ್ ಫಾರ್ಮ್ಸ್ ಅ ಕೋವಲೆಂಟ್ ಕಾಂಪೌಂಡ್ಸ್, ಅಂಡ್ ವಿ ನೋ ಕಾರ್ಬನ್ ಫಾರ್ಮ್ಸ್ ಮೆನಿ ಆಫ್ ದ ಕೋವಲೆಂಟ್ ಕಾಂಪೌಂಡ್ಸ್. But if you consider heavier members of the family, that is if you move down the group, so down the group ಏನಾಗ್ತಾ ಹೋಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ಟೆಬಿಲಿಟಿ ಆಫ್ +2 increases. So if you can observe here, so if we move down the group, the stability of +2 oxidation state ಏನಾಗ್ತಿದೆ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ, which is very important. Okay, so ಜರ್ಮೇನಿಯಂ, ಟಿನ್ನು ಮತ್ತೆ ಲೆಡ್ ಇಂದ ಹೋಗ್ಬೇಕಾದ್ರೆ ನಮಗೆ +2 ಇನ್ಕ್ರೀಸ್ ಆಗ್ತಿದೆ. ಯಾಕೆ +2 ಆಕ್ಸಿಡೇಷನ್ ಸ್ಟೇಟ್ ಈಸ್ ಬಿಕಮಿಂಗ್ ಸ್ಟೇಬಲ್ ಡೌನ್ ದ ಗ್ರೂಪ್? Inert pair effect. So that is because of the inert pair effect. Yes, so because of the inert pair effect ಏನಾಗ್ತಿದೆ ನಮಗೆ, ಸೊ ಆ +2 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. And if we observe the stabilities of different oxidation state, ಅಂದ್ರೆ ಈ +2 ಮತ್ತೆ +4 ಆಕ್ಸಿಡೇಷನ್ ಸ್ಟೆಬಿಲಿಟೀಸ್ ಅಬ್ಸರ್ವ್ ಮಾಡೋದಾದ್ರೆ, ಕಾರ್ಬನ್ ಮತ್ತೆ ಸಿಲಿಕಾನ್, ಸೊ ಕಾರ್ಬನ್ and silicon, so these two stable in the +4 oxidation state. Carbon ಮತ್ತೆ silicon is stable in the +4 oxidation state, and germanium forms stable at 4 oxidation state. Germanium compound form ಮಾಡುತ್ತೆ stable compounds +4 ಅಲ್ಲಿ, and even it forms few of the compounds in +2 also, germanium. So but germanium stable compounds ಯಾವ್ದ್ರಲ್ಲಿ ಮಾಡುತ್ತೆ, +4 ಅಲ್ಲಿ ಮಾಡುತ್ತೆ. And tin also forms the compounds in the both oxidation state. SnCl2 ಇದೆ, SnCl4 ಕೂಡ ಇದೆ. ಸೊ ಹಾಗಾಗಿ ಎರಡು ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಟಿನ್ ಫಾರ್ಮೇಶನ್ ಮಾಡುತ್ತೆ ಸ್ಟೇಬಲ್ ಕಾಂಪೌಂಡ್ಸ್ ಗಳನ್ನ. ಬಟ್ ಲೆಡ್ ಬಂದ್ರೆ ಲೆಡ್ ಸ್ಟೇಬಲ್ ಕಾಂಪೋನೆಂಟ್ ಫಾರ್ಮೇಶನ್ ಮಾಡೋದು ಯಾವ ಕೇಸಲ್ಲಿ? +2. It is going to form stable compounds in the +2 oxidation state. So silicon +2 ಮತ್ತೆ +4 ಎರಡರಲ್ಲೂ ಫಾರ್ಮ್, ಸಿಲಿಕಾನ್ +2 +4 ಎರಡರಲ್ಲೂ ಮಾಡುತ್ತೆ, ಬಟ್ +4 ಅಲ್ಲಿ ಸ್ಟೇಬಲ್ ಫಾರ್ಮ್ ಮಾಡುತ್ತೆ. +2 ಅಲ್ಲಿ ಅಷ್ಟು ಸ್ಟೆಬಿಲಿಟಿ ಇರೋದಿಲ್ಲ, +4 ಸ್ಟೇಟ್ ಅಲ್ಲಿ ಅದರದ್ದು ಸ್ಟೇಬಲ್ ಕಾಂಪೌಂಡ್ ಇರುತ್ತೆ. ಸೊ ಅದಕ್ಕೆ ಸಿಲಿಕಾನ್ದು ಮ್ಯಾಕ್ಸಿಮಮ್ ಕಾಂಪೌಂಡ್ಸ್ ನಮಗೆ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಸಿಗುತ್ತೆ. ಕಮಿಂಗ್ ಬ್ಯಾಕ್ ಟು ಲೆಡ್, ಲೆಡ್ ಅಲ್ಲಿ ನಮಗೆ ಲೆಡ್ is showing +2 oxidation state, stable oxidation state. Even if we have a compounds of lead with +4 oxidation state, ನಮಗೆ ಯಾವ್ದಾದ್ರು ಕಾಂಪೌಂಡ್ಗಳು ಇದ್ರೆ ಆಫ್ ಲೆಡ್ ವಿತ್ ದ +4 ಆಕ್ಸಿಡೇಷನ್ ಸ್ಟೇಟ್, ಸೊ ದಟ್ ಲೆಡ್ ಟ್ರೈಸ್ ಟು ಬಿ ಇನ್ ದ
+2 ಆಕ್ಸಿಡೇಷನ್ ಸ್ಟೇಟ್. ಲೆಡ್ ಏನ್ ಮಾಡುತ್ತೆ +2 ಆಕ್ಸಿಡೇಷನ್ ಟ್ರೈ ಮಾಡುತ್ತೆ. ಸೊ ಹಾಗಾಗಿ +4 ಇರೋಂತಹ ಲೆಡ್ +2 ಬರಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಲೂಸ್ 2 ಎಲೆಕ್ಟ್ರಾನ್ಸ್. ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಆದಾಗ ಏನಾಯ್ತು ಅದು ಆಕ್ಸಿಡೇಷನ್ ಆಗುತ್ತೆ ಅಲ್ವಾ. ಸೊ therefore ಇದೇನಾಗಿ ಆಕ್ಟ್ ಮಾಡುತ್ತೆ ನಮ್ಗೆ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಲೆಡ್ ಯಾವಾಗ +4 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ ಆವಾಗ ಲೆಡ್ ಆಕ್ಟ್ಸ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. Okay, so that you have to remember. So we can observe here carbon is stable in the +4 and -4, silicon and germanium stable at +4, tin and lead are stable at +2. So tin is also stable at +4, so not an issue. So due to absence of d orbitals, carbon cannot expand its covalently more than 4. So ನಿಮ್ಗೆ ಗೊತ್ತಿದೆ absence of d orbital ಇರೋದ್ರಿಂದ ಕಾರ್ಬನ್ ಅದ್ರದ್ದು ಕೋವ್ಯಾಲೆನ್ಸಿನ ಮೋರ್ ದನ್ 4 ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ. ಬಟ್ ಸಿಲಿಕಾನ್ ಜರ್ಮೇನಿಯಂ ಟಿನ್ ಲೆಡ್ ಬಂದ್ರೆ ಅಷ್ಟರಲ್ಲಿ ನಿಮ್ಗೆ ವೇಕೆಂಟ್ ಡಿ ಆರ್ಬಿಟಲ್ ಇರೋದ್ರಿಂದ ದೇ ಕ್ಯಾನ್ ಎಕ್ಸ್ಟೆಂಡ್ ದೇರ್ ಕೋವ್ಯಾಲೆನ್ಸಿ. ಜರ್ಮೇನಿಯಂ ಸ್ಟೇಬಲ್ ಸ್ಟೇಟ್ +4 ಮತ್ತೆ ಕಾಂಪೌಂಡ್ ಫಾರ್ಮ್ ಅದೇ ಸ್ಟೇಟ್ ಅಲ್ಲಿ. ಹೌದು, +4 ಸ್ಟೇಟ್ ಅಲ್ಲಿ ಅದು ಸ್ಟೇಬಲ್ ಕಾಂಪೋನೆಂಟ್ ಫಾರ್ಮೇಶನ್ ಮಾಡುತ್ತೆ, ಜೊತೆಗೆ +2 ಅಲ್ಲೂ ಕೂಡ ಮಾಡುತ್ತೆ. ಬಟ್ ಸ್ಟೇಬಲ್ ಮಾಡೋದು +4 ಅಲ್ಲಿ ಮಾಡುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಇಲ್ಲಿ ನಮ್ಗೆ ನಾವು ವೆನ್ ವಿ ಆರ್ ಸ್ಟಡಿಂಗ್ ಅಬೌಟ್ ಬೋರಾನ್ ಫ್ಯಾಮಿಲಿ, ಅಲ್ಲಿ ಬೋರಾನ್ ಫ್ಯಾಮಿಲಿ ಏನ್ ಹೇಳಿದ್ವಿ ನಾವು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ ಹೇಳಿದ್ವಿ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ. ಸೊ ಇವೇನಾಗಿರ್ತದೆ ಇಲ್ಲಿ ಈ ಫ್ಯಾಮಿಲಿ ಎಲಿಮೆಂಟ್ಸ್ ದೇ ಆರ್ ಗೋಯಿಂಗ್ ಟು ಬಿ ಎಲೆಕ್ಟ್ರಾನ್ ಪ್ರಿಸೈಸ್. So why we call this as electron precise? We call electron deficient because it has a deficient of electrons to complete its octet. And now we are saying it is an electron precise. What does it mean? More than 8 electrons are present. More than 8 ಆದ್ರೆ precise ಆಗಲ್ಲ, ಅದು excess ಆಗ್ಬಿಡ್ಬೇಕಲ್ವಾ. They able to give electron. Able to get what? Donate electrons. ಕಾರ್ಬನ್ ಡೊನೇಟ್ ಮಾಡಲ್ವಲ್ರಿ. Able to get octet configuration. Able to get ಅಲ್ಲ, it has only 8 electrons around it. Carbon can have exactly 8 electrons around it, ಹೌದಾ ಇಲ್ವಾ? ಕಾರ್ಬನ್ ಅಂತ ತಗೊಂಡ ನಿಮ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ನೀವೇ ಹೇಳ್ತೀರಾ. ಸೊ ಕಾರ್ಬನ್ ಸುತ್ತ ನೀವು 4 ಹೈಡ್ರೋಜನ್ ತಗೊಂಡ್ರೆ ಆಕ್ಟೇಟ್ ಕಂಪ್ಲೀಟ್ ಆಗುತ್ತಾ ಇಲ್ವಾ? ಸೊ ಆಗುತ್ತೆ. ಸೊ 8 ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಆಕ್ಟೇಟ್ ಕಾನ್ಫಿಗರೇಷನ್ ಫಿಲ್ ಆಗುತ್ತೆ ಅಥವಾ ಕಂಪ್ಲೀಟ್ ಆಗುತ್ತೆ. So because of which we call them as a electron precise. Okay. Electron deficient, electron precise, electron rich. ಈ 3 ಟೈಪ್ ಬರುತ್ತೆ ನಮಗೆ. ಸೊ ಎಲೆಕ್ಟ್ರಾನ್ ಡಿಫಿಷಿಯಂಟ್ಸ್ ನೀವು ಅಬ್ಸರ್ವ್ ಮಾಡಿದಿರ ಬೋರಾನ್ ಫ್ಯಾಮಿಲಿಲಿ. ನೆಕ್ಸ್ಟ್ ಎಲೆಕ್ಟ್ರಾನ್ ಪ್ರಿಸೈಸ್ ನ ಅಬ್ಸರ್ವ್ ಮಾಡ್ತಿದ್ರೆ ಇಲ್ಲಿ 14th family, carbon family. Okay, so ಅದಕ್ಕೆ ಇದನ್ನ ನಾವು ಎಲೆಕ್ಟ್ರಾನ್ ಪ್ರಿಸೈಸ್ ಅಂತ ಕರಿತೀವಿ. ಗೊತ್ತಾಗಿದೆ ಇದು? So next to group 14 elements ಅಲ್ಲಿ we'll be moving on to the chemical properties.
ಸೊ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಹೋದಾದ್ಮೇಲೆ ನೆಕ್ಸ್ಟ್ ನಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಆಸ್ ಯೂಶುವಲ್ ನಾವು reacting carbon family with the oxygen ಅಥವಾ air. So oxygen family ಜೊತೆ ಅಥವಾ oxygen ಜೊತೆ directly will take it as a reaction with oxygen here, will not consider air. So reaction with oxygen. So all the members of group 14 reacts with oxygen to form oxides of two types. ಇಲ್ಲಿ ಎರಡು ರೀತಿಯಾದ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ಯು ಕ್ಯಾನ್ ಸಿ ದಟ್ ಮೊನೋ ಆಕ್ಸೈಡ್ಸ್ ಅಂಡ್ ಡೈಆಕ್ಸೈಡ್ಸ್. ಸೊ ಟೂ ಟೈಪ್ಸ್ ಆಫ್ ಆಕ್ಸೈಡ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ಡ್ ಹಿಯರ್ ಬೇಸ್ಡ್ ಆನ್ ದೇರ್ ಆಕ್ಸಿಡೇಷನ್ ಸ್ಟೇಟ್ಸ್. ಓಕೆ, ಸೊ ಎರಡು ಟೈಪ್ ಆಫ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಒಂದು ಮೊನೋ ಆಕ್ಸೈಡ್ಸ್ ಮತ್ತೆ ಡೈಆಕ್ಸೈಡ್ಸ್. ಮೊನೋ ಆಕ್ಸೈಡ್ಸ್ ಆಫ್ ದ ಟೈಪ್ MO, ಡೈಆಕ್ಸೈಡ್ಸ್ ಆಫ್ ದ ಟೈಪ್ MO2. ಸೊ ಯಾವುದಕ್ಕೆಲ್ಲ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಇರುತ್ತೆ ಆ ಒಂದು ಆಕ್ಸೈಡ್ಸ್ ಗಳು ಏನಾಗಿರ್ತದೆ, ಮೋರ್ ಅಸಿಡಿಕ್ ಆಗಿರುತ್ತದೆ. ನೆನ್ಪಿಟ್ಕೊಳ್ಳಿ, ದೋಸ್ ಆಕ್ಸೈಡ್ಸ್ ವಿಚ್ ಹ್ಯಾವ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಸೊ ಅದ್ರದ್ದು ಅಂದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಲೆಟ್ಸ್ ಕನ್ಸಿಡರ್ CO ಅಂಡ್ CO2, ಕಾರ್ಬನ್ ಮೊನೋಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಇವೆರಡರಲ್ಲಿ ಮೋರ್ ಅಸಿಡಿಕ್ ಯಾವ್ದಾಗಿರುತ್ತೆ? ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನೋಆಕ್ಸೈಡ್ ಅಲ್ಲಿ ಕಾರ್ಬನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? Just see how much will be the oxidation state. +2. 4. +2 ಇದೆ ಅಲ್ವಾ? ಸೊ ಇಟ್ ಈಸ್ +2 ಆಕ್ಸಿಡೇಷನ್ ಸ್ಟೇಟ್. CO2 ಅಲ್ಲಿ ಕಾರ್ಬನ್ ಎಷ್ಟಿದೆ? It will be +4. ಎಸ್. ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಕ್ಕಿರುತ್ತೆ ಅವು ಮೋರ್ ಅಸಿಡಿಕ್ ಆಗಿರುತ್ತದೆ. ಸೊ ಈಗ ನೀವು MO ಮತ್ತೆ MO2 ಟೈಪ್ ಸೆಲೆಕ್ಟ್ ಮಾಡಿದಾಗ ಇದರಲ್ಲಿ ಮೋರ್ ಅಸಿಡಿಕ್ ಯಾವ್ದಾಗಿರುತ್ತೆ ಅಂದ್ರೆ MO2 ಟೈಪ್ ಆಕ್ಸೈಡ್ಸ್ ಮೋರ್ ಅಸಿಡಿಕ್ ಆಗಿರುತ್ತೆ ಬಿಕಾಸ್ ಆಫ್ ದ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ರಿಮೆಂಬರ್, ಸೊ ಆಕ್ಸೈಡ್ಸ್ ಇನ್ ದ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆರ್ ಜನರಲಿ ಮೋರ್ ಅಸಿಡಿಕ್ than in the lower oxidation state. ಬಟ್ ಎರಡೂ ಟೈಪ್ ಆಫ್ ಆಕ್ಸೈಡ್ಸ್ ಅಲ್ಲಿ ನಾವು ನ್ಯೂಟ್ರಲ್, ಅಸಿಡಿಕ್, ಬೇಸಿಕ್, ಆಂಫೋಟರಿಕ್ ಚೆಕ್ ಮಾಡೇ ಮಾಡ್ತೀವಿ, ಅದು ಕರೆಕ್ಟ್ ಇದೆ, ನೋ ಡಿಫೆಕ್ಟ್ ಇನ್ ದಟ್. ಓಕೆ, ಬಟ್ ನಾನು ಎರಡು ಟೈಪ್ ಆಫ್ ಆಕ್ಸೈಡ್ಸ್ ಗಳನ್ನ ಕಂಪೇರ್ ಮಾಡಿದಾಗ CO ಮತ್ತೆ CO2 ನ ಕಂಪ್ಯಾರಿಸನ್ ಮಾಡಿ ಅದರಲ್ಲಿ ಮೋರ್ ಅಸಿಡಿಕ್ ಯಾವ್ದು ಅಂತ ಹೇಳಿದಾಗ ಅಲ್ಲಿ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಯಾವ್ದಕ್ ಜಾಸ್ತಿ ಇರುತ್ತೆ, ದಟ್ ವಿಲ್ ಬಿ ಮೋರ್ ಅಸಿಡಿಕ್. ಅರ್ಥ ಆಗಿದ್ಯಾ? Yes, sir. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಯು ಕ್ಯಾನ್ ಸಿ ದೇರ್ ಕಾರ್ಬನ್ ಮೊನೋಆಕ್ಸೈಡ್ ಅಂಡ್ ಸಿಲಿಕಾನ್ ಆಕ್ಸೈಡ್. ಸೊ ಕಾರ್ಬನ್ ಮೊನೋಆಕ್ಸೈಡ್ ಮತ್ತೆ ಸಿಲಿಕಾನ್ ಆಕ್ಸೈಡ್ ಏನಾಗ್ತಿದೆ ನಮ್ಗೆ ನ್ಯೂಟ್ರಲ್ ಆಗಿದೆ. ಓಕೆ, ಬಟ್ ಅದರಲ್ಲಿ ಸಿಲಿಕಾನ್ ಆಕ್ಸೈಡ್ ಎಕ್ಸಿಸ್ಟ್ ಓನ್ಲಿ ಅಟ್ ಹೈಯರ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ ಅಲ್ಲಿ ಸಿಲಿಕಾನ್ ಆಕ್ಸೈಡ್ ಫಾರ್ಮೇಶನ್ ಆಗೋದಿಲ್ಲ. ಸೊ ಹಾಗಾಗಿ ಇಟ್ ಎಕ್ಸಿಟ್ಸ್ ಅಟ್ ಅ ಹೈ ಟೆಂಪರೇಚರ್. ಕಾರ್ಬನ್ ಮೊನೋಆಕ್ಸೈಡ್ ನ್ಯೂಟ್ರಲ್. ಇಲ್ಲಿ ಇನ್ನೂ ಒಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆಸ್ ಐ ಟೋಲ್ಡ್ ಇನ್ ದ ಗ್ರೂಪ್ 13 ಫ್ಯಾಮಿಲಿ ಆಲ್ಸೋ, ಆಸಿಡಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು, ವಾಟರ್ ಜೊತೆ ರಿಯಾಕ್ಷನ್ ಮಾಡ್ತೀವಿ. ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಅದು ಆಸಿಡ್ ಬರ್ತಿದ್ಯಾ ಬೇಸ್ ಬರ್ತಿದ್ಯಾ ಏನಂತ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಆನ್ ದಟ್ ನೋಟ್ ಮೊನೋಆಕ್ಸೈಡ್ ಏನಿದೆ ಅದರಲ್ಲಿ CO is a neutral, SiO is a neutral. SiO exists at a high temperature. Then ಜರ್ಮೇನಿಯಂ ಆಕ್ಸೈಡ್ ಮತ್ತೆ ಟಿನ್ ಆಕ್ಸೈಡ್ ಇದೆ. ಅದರಲ್ಲಿ ಜರ್ಮೇನಿಯಂ ಆಕ್ಸೈಡ್ ಮತ್ತೆ ಟಿನ್ ಆಕ್ಸೈಡ್
acidic. PbO are amphoteric in nature. Actually SNO ಮತ್ತೆ PbO both are amphoteric. Okay, it's better if you take these two are amphoteric. Germanium ಒಂದೇ acidic ಇಲ್ಲಿ ನಿಮಗೆ. So germanium ಒಂದು acidic. Tin and lead oxide. Tin oxide ಅಂದ್ರೆ stannous oxide ಮತ್ತೆ lead oxide ಏನಾಗಿರ್ತದೆ amphoteric in nature. Okay, so in the case of dioxide, if you consider, so dioxide case ಅಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ CO2, SiO2, germanium oxide ಎಲ್ಲಾನು ಏನಾಗಿರ್ತದೆ weakly acidic or they are acidic in nature. SnO2 ಮತ್ತೆ PbO2 ಏನಾಗಿರುತ್ತೆ amphoteric in nature. ಓಕೆ, ಅವೆರಡು ಆಂಫೋಟೆರಿಕ್ ಆಗಿರ್ತದೆ ಇನ್ ನೇಚರ್. ಓಕೆ, ಸೊ ಇದು ನಾನು ಆಲ್ರೆಡಿ ಹೇಳ್ದಂಗೆ ಅನ್ಸ್ಟೇಬಲ್ ಇರೋದ್ರಿಂದ ಆಲ್ವೇಸ್ ಟ್ರೈ ಟು ಗೋ ಟು ದಿಸ್ ಫಾರಮ್. PbO2 try to go to this forum. ಗೊತ್ತಾಗಿದೆಯಾ? Yes, sir. So that is how oxygen is going to react with the group 14 family. So next ನಮಗಿರೋದು action of water. So how it is going to react with the water. So here carbon, silicon, germanium, ಈ ಮೂರುನುವೆ are not going to react with water. ಸೊ ಇಲ್ಲಿ ನೋಡ್ಬೋದು ನೀವು ಓನ್ಲಿ ಟಿನ್ ಏನಾಗುತ್ತೆ ರಿಯಾಕ್ಟ್ಸ್ ವಿತ್ ಬಾಯ್ಲಿಂಗ್ ವಾಟರ್. ಸೊ ಬಾಯ್ಲಿಂಗ್ ವಾಟರ್ ಜೊತೆ ಅದು ಮಾತ್ರ ರಿಯಾಕ್ಟ್ ಆಗುತ್ತೆ ಅಂಡ್ ಫಾರ್ಮ್ಸ್ ಸ್ಟ್ಯಾನಿಕ್ ಆಕ್ಸೈಡ್ ಆಸ್ ವೆಲ್ ಆಸ್ ಡೈಹೈಡ್ರೋಜನ್. Lead is also expected to react with water, but it doesn't react because of the formation of oxide film. ಒಂದು ಪ್ರೊಟೆಕ್ಟಿವ್ ಆಕ್ಸೈಡ್ ಫಿಲ್ಮ್ ಫಾರ್ಮೇಶನ್ ಆಗೋದ್ರಿಂದ ಸೊ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ರಿಯಾಕ್ಷನ್ ಆಗೋದಿಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರಿಯಾಕ್ಷನ್ ವಿತ್ ವಾಟರ್ ಅಲ್ಲಿ ಯು ಕ್ಯಾನ್ ಸಿ ಹಿಯರ್ ಕಾರ್ಬನ್, ಸಿಲಿಕಾನ್ ಅಂಡ್ ಜರ್ಮೇನಿಯಂ ಇದಿಷ್ಟನ್ನು ರಿಯಾಕ್ಷನ್ ಮಾಡೋದಿಲ್ಲ ವಿತ್ ವಾಟರ್. ಸೊ ದೇ ವಿಲ್ ನಾಟ್ ಫಾರ್ಮ್ ಎನಿ ಕಾಂಪೌಂಡ್ಸ್ ವಿತ್ ದ ವಾಟರ್. ಬಟ್ ಟಿನ್ ಒಂದು ಫಾರ್ಮೇಶನ್ ಮಾಡುತ್ತೆ, ಅದುವೇ ಕೂಡ ಟಿನ್ ಯಾವುದು ಹೈ ಸೊ ಅದು ಕೂಡ ಟಿನ್ ಯಾವಾಗ ಫಾರ್ಮೇಶನ್ ಮಾಡೋದು ಅಂದ್ರೆ ಬಾಯ್ಲಿಂಗ್ ವಾಟರ್ ಅಲ್ಲಿ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರಬೇಕು. ಸೊ ಹೈಯರ್ ಟೆಂಪರೇಚರ್ ಅಲ್ಲಿ ಟಿನ್ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ. ಸೊ the most of the elements of this family is not going to be reactive with the water. Okay, so ಹಾಗಾಗಿ lead ಕೂಡ ರಿಯಾಕ್ಷನ್ ಆಗಲ್ಲ because of the formation of protective film here. ಸೊ ಒಂದು ಪ್ರೊಟೆಕ್ಟಿವ್ ಫಿಲ್ಮ್ ಫಾರ್ಮೇಶನ್ ಆಗೋದ್ರಿಂದ ಇಲ್ಲಿ lead ಕೂಡ ಯಾವುದೇ ರಿಯಾಕ್ಷನ್ ಮಾಡೋದಿಲ್ಲ ವಿತ್ ವಾಟರ್. So next we have reaction with the halogens. So as in oxygen, halogen family lu kuda eradu type of halides formation agutte. In the case of halogen, it forms two types of halides. One is of the type EX2, ಇನ್ನೊಂದು EX4. So you can see the oxidation states here +2 and +4. Okay, so ಎರಡು series of halides formation ಮಾಡುತ್ತೆ EX2 and EX4. Halides with the formula EX4 ನೋಡಿ tetra halides, dihalides. So here limited and excess. So the halides of
ಫಾರ್ಮುಲಾ ವಿತ್ MX4 ಇರುವಂತಹ ಹ್ಯಾಲೈಡ್ಸ್ ಗಳು. Here only if I consider these halides, so they are going to form compounds okay, so there was a slight issue with the network. Okay, so I was talking about EX4. So if we have a halides of the form EX4, so they generally going to form compounds of covalent in nature. So they will form compounds which are covalent in nature. ಅಂದ್ರೆ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಆಕ್ಸಿಡೇಷನ್ ಸ್ಟೇಟ್ +4 ಇರುವಂತದ್ದು. ಓಕೆ, ಸೊ ಇನ್ ದೀಸ್ ಹ್ಯಾಲೈಡ್ಸ್ ದ ಸೆಂಟ್ರಲ್ ಆಟಮ್ ಏನಿರುತ್ತೆ, ಸೆಂಟ್ರಲ್ ಆಟಮ್ ಇಸ್ ನಥಿಂಗ್ ಬಟ್ ಇಲ್ಲಿ ಯಾವ್ದಿರುತ್ತೆ ಸೆಂಟ್ರಲ್ ಆಟಮ್, ಅದು ಮೆಟಲೇ ಇರೋದು. ಸೊ ಈ ಒಂದು ಸೆಂಟ್ರಲ್ ಆಟಮ್ ಏನಿರುತ್ತೆ, ದಿಸ್ ವಿಲ್ ಬಿ ಹ್ಯಾವಿಂಗ್ ಅನ್ ಹೈಬ್ರಿಡೈಸೇಷನ್ ಆಫ್ sp3. ಓಕೆ, ಸೊ sp3 ಇದ್ರೆ ಶೇಪ್ ಏನಾಯ್ತು ಇದ್ರದ್ದು? ಎಸ್, ಸೊ ಟೆಟ್ರಾಹೆಡ್ರಲ್ ಶೇಪ್ ಇರುತ್ತೆ. ಓಕೆ, ಸೊ ಆ ಒಂದು ಸೆಂಟ್ರಲ್ ಆಟಮ್ ಇಲ್ಲಿ sp3 ಹೈಬ್ರಿಡೇಷನ್ ಆಗಿ ಮಾಲಿಕ್ಯೂಲ್ ಟೆಟ್ರಾಹೆಡ್ರಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ಎಕ್ಸೆಪ್ಷನ್ ಎರಡಕ್ಕಿದೆ. ಎರಡು ಎಕ್ಸೆಪ್ಷನ್ ಯಾವುದು ಅಂದ್ರೆ, ಒಂದು SnF4, ಇನ್ನೊಂದು PbF4. So SnF4 and PbF4 which are going to be ionic in nature. ಇವೆರಡು ಕಾಂಪೌಂಡ್ ಏನಾಗಿರುತ್ತೆ ನಮಗೆ, they exist in the form of ionic. Yeah, so SN4 ಮತ್ತೆ PbF4, so they are going to be ionic in nature. And PbI4 ಒಂದು ಕಾಂಪೌಂಡ್, so PbI4, so ಈ compound does not exist, so such compound we don't have. Okay, ಸೊ ಈಗ ನಾವು ಇದರಲ್ಲಿ ಏನಾದ್ರೂ ಹ್ಯಾಲೈಡ್ಸ್ ಫಾರ್ಮೇಶನ್ ಮಾಡೋದ್ರಲ್ಲಿ, ಸೊ PbI4 ಅನ್ನೋ ಟೈಪ್ ಆಫ್ ಹ್ಯಾಲೈಡ್ ಮಾತ್ರ ಫಾರ್ಮೇಶನ್ ಆಗೋದಿಲ್ಲ. ಓಕೆ, ಸೊ ದಟ್ ಒನ್ ಕಾಂಪೌಂಡ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. ಸೊ ದಟ್ ಈಸ್ ಇನ್ ದ ಕೇಸ್ ಆಫ್ MX4 ಫಾರ್ಮ್ ಅಥವಾ EX4 ಫಾರ್ಮ್ ಅಲ್ಲಿ. ಸೊ EX4 ಫಾರ್ಮ್ ಅಲ್ಲಿ ನೆನ್ಪಿಟ್ಕೋಬೇಕು, ಎಲ್ಲಾನು ಕೋವಲೆಂಟ್ ನೇಚರ್ ಅಲ್ಲಿ ಫಾರ್ಮೇಶನ್ ಮಾಡುತ್ತೆ. ಎರಡು ಟೈಪ್, ಒಂದು SnF4 ಮತ್ತೆ PbF4 ಅಯಾನಿಕ್ ನೇಚರ್ ಆಗಿರುತ್ತೆ. PbI4 ಅನ್ನುವಂಥದ್ದು ಎಕ್ಸಿಸ್ಟೇ ಆಗೋದಿಲ್ಲ. ಸೊ ಆಫ್ಟರ್ that if you move on to the EX2 type, ಸೊ EX2 ಟೈಪ್ ಹೋದ್ರೆ ಜರ್ಮೇನಿಯಂ ಮತ್ತೆ ಲೆಡ್ EX2 ಫಾರ್ಮ್ ಅಲ್ಲಿ ಕಾಂಪೌಂಡ್ಸ್ ಫಾರ್ಮೇಶನ್ ಮಾಡುತ್ತೆ. ಜೊತೆಗೆ ಇದ್ರದ್ದು ಸ್ಟೆಬಿಲಿಟಿ ಏನಾಗುತ್ತೆ, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಆಸ್ ಐ ಟೋಲ್ಡ್, ದ +2 ಆಕ್ಸಿಡೇಷನ್ ಸ್ಟೇಟ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗೋದ್ರಿಂದ, ಸೊ ಇದ್ರದ್ದು ಡೈಹ್ಯಾಲೈಡ್ಗಳದ್ದು ಸ್ಟೆಬಿಲಿಟಿ ಏನಾಗುತ್ತೆ, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. So stability increases down the group.
and they become also they become more stable than the respective tetra halides. So tetra halides ಗಿಂತನೂ more stable ಆಗುತ್ತೆ ಅದು +2 oxidation state ಇರುವಂತದ್ದು. And if we compare here GeX4 germanium X4 with that of germanium X2 X4 ಮತ್ತೆ X2 ಕಂಪೇರ್ ಮಾಡಿದ್ರೆ ಸೊ X4 ಏನಾಗುತ್ತೆ ಮೋರ್ ಸ್ಟೇಬಲ್ ಇರುತ್ತೆ ದ್ಯಾನ್ GX2. ಸೊ ಅದನ್ನ ಹೇಳಿದ್ವಿ ನಾವು ಜರ್ಮೇನಿಯಮ್ +4 ಆಕ್ಸಿಡೇಷನ್ಸ್ ಅಲ್ಲಿ ಸ್ಟೇಬಲ್ ಇರೋದ್ರಿಂದ GX4 ಏನಿದೆ ಅದು ಸ್ಟೇಬಲ್ ಆಗಿರುತ್ತೆ ದ್ಯಾನ್ GX2. as well as if we compare PbX2 with the PbX4, ಸೊ ಇಲ್ಲಿ ಯಾವುದು ಸ್ಟೇಬಲ್ ಇರುತ್ತೆ? PbX2. Yes. So PbX2 will be more stable than PbX4. Again, we know that down the group +2 oxidation state increase ಆಗೋದ್ರಿಂದ. Okay. So ಅದೇ ರೀತಿ if we consider EX4 type of halides ಅಲ್ಲಿ if you have CCl4 is a EX4 type compound. ಸೊ ಈ ಒಂದು CCl4 ನ ಬಿಟ್ಟು ಬೇರೆ ಎಲ್ಲಾ ಟೆಟ್ರಾ ಕ್ಲೋರೈಡ್ಸ್ ಏನ್ ಫಾರ್ಮೇಶನ್ ಆಗುತ್ತೆ, ಐ ಆಮ್ ಜಸ್ಟ್ ಮೆನ್ಷನಿಂಗ್ ಇಟ್ ಇಸ್ ಎ ಕ್ಲೋರೈಡ್ಸ್. ಇಲ್ಲಿ ಬೇರೆ ಒಂದು ಆಲೋಜನ್ ಕನ್ಸಿಡರ್ ಮಾಡ್ತಾ ಇಲ್ಲ ನಾವು, ಎಲ್ಲಾ ಟೆಟ್ರಾ ಕ್ಲೋರೈಡ್ಸ್ ಗಳು ಅವೇನಾಗುತ್ತೆ ದಟ್ ಆಲ್ ಗೋಯಿಂಗ್ ಟು ಬಿ ಈಸಿಲಿ ಹೈಡ್ರೋಲೈಸ್ಡ್ ಇನ್ ವಾಟರ್. ಓನ್ಲಿ CCl4 is not going to be hydrolyzed. Other than that, all other tetrachlorides are going to be easily hydrolyzed. So why this is happening? So this is so ಇಲ್ಲಿ ನಮಗೆ CCl4 ಅಲ್ಲಿ ಸೆಂಟ್ರಲ್ ಆಟಮ್ ಏನಿದೆ ಆ ಒಂದು ಸೆಂಟ್ರಲ್ ಆಟಮ್ ಏನ್ ಮಾಡ್ಬೋದು, ಇಟ್ ಕ್ಯಾನ್ ಟೇಕ್ ಎಲೆಕ್ಟ್ರಾನ್ಸ್ or it can accept lone pair of electrons from the oxygen of water molecule. ಅಂದ್ರೆ ಇಲ್ಲಿ ನೋಡಿ, ಸೊ ಕಾರ್ಬನ್ ಗೆ ಬಂದು ನಾವು ಆಲ್ರೆಡಿ ಆಸ್ ಐ ಟೋಲ್ಡ್ ಕಾರ್ಬನ್ ಅಲ್ಲಿ ಏನಿಲ್ಲ ನಮ್ಗೆ ಅಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಅಬ್ಸೆಂಟ್ ಆಗಿರೋದ್ರಿಂದ ಸೊ ಕಾರ್ಬನ್ ಗೆ ನೀವು ಮತ್ತೆ ಆಕ್ಸಿಜನ್ ಅಲ್ಲಿ ಇರುವಂತ ಅಂದ್ರೆ ವಾಟರ್ ಮಾಲಿಕ್ಯೂಲ್ ಇಫ್ ಯು ಕನ್ಸಿಡರ್ ದಿಸ್, ಸೊ ಈ ವಾಟರ್ ಮಾಲಿಕ್ಯೂಲ್ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕಾರ್ಬನ್ ಏನ್ ಮಾಡಕ್ ಆಗಲ್ಲ, ಇದರಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ ಇಲ್ಲದೆ ಇರೋದ್ರಿಂದ ಲೋನ್ ಪೇರ್ ನ ಅಕಾಮಿಡೇಟ್ ಮಾಡಕ್ ಆಗಲ್ಲ. ಬಟ್ ಅದರ್ ದ್ಯಾನ್ ಕಾರ್ಬನ್ ಬೇರೆ ಎಲಿಮೆಂಟ್ ಸಿಲಿಕಾನ್ ಜರ್ಮೇನಿಯಂ ಅವೆಲ್ಲ ಏನ್ ಮಾಡ್ಬೋದು, ವೇಕೆಂಟ್ ಡಿ ಆರ್ಬಿಟಲ್ ಇರೋದ್ರಿಂದ ದೇ ಕ್ಯಾನ್ ಅಕಾಮಿಡೇಟ್ ದಿಸ್ ಲೋನ್ ಪೇರ್ಸ್ ಆಫ್ ವಾಟರ್ ಇನ್ ದ ಎಂಪ್ಟಿ ಡಿ ಆರ್ಬಿಟಲ್ಸ್. So because of which we are observing CCl4 na bittu bere ella tetrachlorides soluble in or hydrolyzed by water. Okay. Similarly, we'll consider silicon also. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಫ್ರಮ್ ಹ್ಯಾಲೈಡ್ಸ್ MX to MX4 ತನಕ ಸ್ಟೆಬಿಲಿಟಿ ಏನಾಗುತ್ತೆ ನೋಡಿ. ಓಕೆ, CCl4 is more stable than all this. ಟೆಟ್ರಾ ಹ್ಯಾಲೈಡ್ ಸ್ಟೆಬಿಲಿಟಿ ಏನಾಗ್ತಿದೆ ನಮ್ಗೆ, ಡಿಕ್ರೀಸ್ ಆಗ್ತಿದೆ ಡೌನ್ ದ ಗ್ರೂಪ್. ಎಸ್, the stability of tetrahalides is decreasing down the group. ಏನಕ್ಕೆ? Because of the inert pair effect. Inert pair effect. The stability of tetrahalides decreases down the group. ನಾನು ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ SnF4 ಮತ್ತೆ PbF4 ಅಯಾನಿಕ್ ಆಗಿರ್ತದೆ. PbI4 does not exist. ಜರ್ಮೇನಿಯಂ ಮತ್ತೆ lead forms dihalides.
So ಅಲ್ಲಿ PbI bond does not release enough energy to unpair 6 electrons, 6s2 electrons. So there is no enough energy to unpair 6s electrons. ಅಂದ್ರೆ 6s electron ಏನು ಅಟ್ಯಾಚ್ ಆಗಿರುತ್ತೆ ಆ ಒಂದು ಎಲೆಕ್ಟ್ರಾನ್ ನ ಬ್ರೇಕ್ ಮಾಡಕ್ಕೆ ಅದನ್ನ ಸಪರೇಟ್ ಮಾಡೋದಕ್ಕೆ ಎನಫ್ ಎನರ್ಜಿ ಸಿಗೋದಿಲ್ಲ ಇಲ್ಲಿ. ಸೊ ಬಿಕಾಸ್ ಆಫ್ ದಟ್ PbI4 is not possible. Okay, so PbI4 does not exist. And also the stability of dihalides, you can see. So stability of dihalides ಏನಾಗ್ತಿದೆ ಇಲ್ಲಿ increase ಆಗ್ತಿದೆ down the group. So stability of dihalides is increasing as we move down the group. And just now we spoke about the hydrolysis. ಅದರಲ್ಲಿ ನಾನು ಕಾರ್ಬನ್ದು ಹೈಡ್ರೋಲಿಸಿಸ್ ಬಗ್ಗೆ ಹೇಳಿದೆ. ಸೊ ಇಲ್ಲಿ ನಾವು ಈಗ ಯಾವ್ದು ಕನ್ಸಿಡರ್ ಮಾಡ್ತಿದ್ವಿ ಅಂದ್ರೆ ಸಿಲಿಕಾನ್ ನ ಕನ್ಸಿಡರ್ ಮಾಡ್ತಿದೀವಿ. ಇಲ್ಲಿ ಸಿಲಿಕಾನ್ SiCl4 ಏನಾಗುತ್ತೆ, ದೇ ಆಲ್ಸೋ ಅಂಡರ್ಗೋ ಹೈಡ್ರೋಲಿಸಿಸ್ ಬೈ ಅಕ್ಸೆಪ್ಟಿಂಗ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ d orbital of silicon, forming silicic acid. So this is one of the important reactions. Okay, so ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸಿಲಿಕಾನ್ ಇಲ್ಲಿ ಏನಿದೆ. ಸೊ ದಿಸ್ ಸಿಲಿಕಾನ್ in this position is accepting a lone pair of electrons. So this lone pair of electrons, it can accommodate it here 3d orbital ಗೆ ಹಾಕೋಬಹುದು. Okay, ಸೊ ನೋಡಿ OH ಇಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಒಂದು Cl ಈ ಜೊತೆ ಕಂಬೈನ್ ಆಗಿ HCl ಫಾರ್ಮೇಶನ್ ಮಾಡುತ್ತೆ. ಸಿಮಿಲರ್ಲಿ ಮತ್ತೆಲ್ಲ Cl ನು ರಿಪ್ಲೇಸ್ ಮಾಡಿದಾಗ ಇಟ್ ಏನ್ ಫಾರ್ಮೇಶನ್ ಮಾಡುತ್ತೆ, ಸಿಲಿಸಿಕ್ ಆಸಿಡ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಇದು ಟೋಟಲ್ ಆಗಿ ನಿಮ್ಗೆ SiOH4 ಫಾರ್ಮೇಶನ್ ಮಾಡಿದೆ. ಓಕೆ, ಸೊ ಇದನ್ನ ನಾವು ಸಿಲಿಸಿಕ್ ಆಸಿಡ್ ಅಂತ ಕರಿತೀವಿ. So this is not going to be possible in the case of carbon. Carbon ಅಲ್ಲಿ ಆಗಲ್ಲ, empty d orbital ಇಲ್ಲದೆ ಇರೋದ್ರಿಂದ. But this condition is going to be possible in the case of silicon, germanium, all other elements of that family which has a vacant d orbital. Is that clear? Yes, sir. So next we have anomalous behavior of this family, anomalous behavior of carbon. So as I was saying, anomalous behavior is for the second period elements. So ಅದಕ್ಕೆ ಇರುವಂತ anomalous behavior ನ ನಾವು ಡಿಸ್ಕಸ್ ಮಾಡ್ತೀವಿ. How this carbon is going to be different from the other elements of this family. Okay, so